ನಮಸ್ಕಾರ ಸ್ನೇಹಿತರೆ, ಪುಷ್ ಆಫ್ ಇನ್ಸರ್ ಅರ್ಪಿಸುವ ಸಾಲದ ಮಾತುಕತೆಯ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ಅಡವಾಣಿ. ಸ್ನೇಹಿತರೆ, ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಚಾರ್ಟೆಡ್ ಅಕೌಂಟೆಂಟನ್ನು ಲೈಫ್ ಡಾಕ್ಟ್ರಾಗಿ ಯೂಸ್ ಮಾಡ್ತಿದ್ದೀರಾ ಅಥವಾ ಪೋಸ್ಟ್ ಮಾರ್ಟಮ್ ಡಾಕ್ಟ್ರಾಗಿ ಯೂಸ್ ಮಾಡ್ತಿದ್ದೀರಾ? ಎಸ್, ಇಟ್ಸ್ ಅ ಸೀರಿಯಸ್ ಕ್ವಶನ್. ಈಗ ಡಾಕ್ಟ್ರುಗಳಂದರೆ ಹೇಗೆ? ಅವರು ಓದಿರೋದು MBBS. ಆದರೆ ನೀವು ಆರೋಗ್ಯವಾಗಿ, ಅಂದರೆ ಸ್ವಲ್ಪ ಆರೋಗ್ಯ ಕೆಟ್ಟಾಗ ಅಥವಾ ನೀವು ಆರೋಗ್ಯವಾಗಿದ್ದಾಗೂ ಕೂಡ ಆಗಾಗೋಗಿ ತಪಾಸಣೆ ಮಾಡಿಸ್ಕೊಂಡ್ರೆ ಅವರು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಆಗಿಂದಾಗಲೇ ಬಗೆಹರಿಸಿ ಅವ್ರು ನಿಮ್ಮ ಲೈಫ್ ಡಾಕ್ಟ್ರಾಗಿ ಕೆಲಸ ಮಾಡ್ತಾರೆ. ಈಗ ನೀವು ಏನೋ ಒಂದು ಸಣ್ಣ ಸಮಸ್ಯೆ ಆಯಿತು, ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರಿ, ಅದು ದೊಡ್ಡದಾಯಿತು, ನಿಮ್ಮ ಜೀವಕ್ಕೆ ಹಾನಿಗಾಯಿತು. ಅದಾದಮೇಲೆ ಯಾಕೆ ಸತ್ರು ಇವರು ಅಂತ ತಿಳ್ಕೊಳ್ಳೋಕ್ಕಾದರೆ ಹೇಗೆ ತಿಳ್ಕೊಬೇಕು? ಪೋಸ್ಟ್ ಮಾರ್ಟಮ್ ಮಾಡಿ. ಅದೇ ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡಿ ಹೇಗೆ ಸತ್ರು ಅಂತ ತಿಳ್ಕೊತೀವಿ. ಇದರಿಂದ ಏನಾಗುತ್ತೆ? ಏನಾಗಲ್ಲ. ನಿಮ್ಮ ಬಿಸ್ನೆಸ್ ಕೂಡ, ನಿಮ್ಮ ಬಿಸ್ನೆಸ್ ಡಾಕ್ಟ್ರ್ ಯಾರು? ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ ಅಲ್ವಾ? ಅವ್ರ ಕಂಪ್ಲೀಟ್ ಫೈನಾನ್ಸಸ್ ಬಗ್ಗೆ ಅವರು ಅದನ್ನೇ ಓದಿ ತಿಳ್ಕೊಂಡು ಬಂದಿದ್ದಾರೆ. ಆದರೆ ನಾವು ಅವ್ರನ್ನ ಎಷ್ಟು ಮಟ್ಟಿಗೆ ಬಳಕೆ ಮಾಡ್ತಾಯಿದ್ದೀವಿ, ಯಾವ ರೀತಿ ಅವ್ರನ್ನ ಬಳಕೆ ಮಾಡ್ಕೊತಾ ಇದ್ದೀವಿ, ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮಗೊಂದು ಕಥೆ ಹೇಳ್ತೀನಿ. ಹೀಗೆ ಸುಮಾರು ಒಂದು 8 ತಿಂಗಳ ಹಿಂದೆ, ಲಾಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಾನೊಂದು ಕಸ್ಟಮರ್ಗೆ ಒಂದು ಸರ್ವಿಸ್ ಕೊಟ್ವಿ. ಈ ಕಸ್ಟಮರ್ದು ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಅರೌಂಡ್ 1,40,00,000 ಲೋನ್ ಇತ್ತು, OD ಅಕೌಂಟು. ಅದು ಒಂದು ಪ್ರಾಪರ್ಟಿ ಅಗೇನ್ಸ್ಟ್ ಆಗಿತ್ತು. ಪ್ರಾಪರ್ಟಿ ವಾಸ್ ಸಮ್ವೇರ್ ಅರೌಂಡ್ 1,60,00,000 ಇತ್ತು. ಈ ಲೋನನ್ನು ಅವರು ಹೊಸದೊಂದು ಪ್ರಾಜೆಕ್ಟ್ ಬಂತು, ಆ ಪ್ರಾಜೆಕ್ಟಿಗೆ ಫಂಡಿಂಗ್ ಬೇಕಿತ್ತು. ಸೊ ಆ ಪ್ರಾಜೆಕ್ಟ್ ಫಂಡಿಂಗ್, ಅಡಿಷ್ನಲ್ ಫಂಡಿಂಗು. ಬಟ್ ಈ ಪ್ರಾಡಕ್ಟು 1,60,00,000 ಪ್ರಾಪರ್ಟಿ ಮೇಲೆ 1,40 ಮ್ಯಾಕ್ಸಿಮಮ್ ಕೊಡೋದು ಅಂತ ಆ ಪ್ರೈವೇಟ್ ಬ್ಯಾಂಕು ಅವರಿಗೆ ಹೇಳಿದೆ. ಸೊ ಕಸ್ಟಮರ್ ಬಂದು ನನ್ನ ಹತ್ರ ಕನ್ಸಲ್ಟ್ ಮಾಡಿದ್ರು. ದೆನ್ ಐ ಟೋಲ್ಡ್ ದೇರ್ ಇಸ್ ಅನ್ ಆಪ್ಷನ್ ಫಾರ್ ದಿಸ್. ನಿಮ್ಮ ಪ್ರಾಪರ್ಟಿಗಿಂತ ಜಾಸ್ತಿ ಫಂಡಿಂಗು ಅವಕಾಶ PSU ಬ್ಯಾಂಕ್ಸ್ಗಳಲ್ಲಿ ಇದೆ. ಇದಕ್ಕೆ ಹೈಬ್ರಿಡ್ ಲೋನ್ ಅಂತ ಕರಿತೀವಿ. ಈ ಹೈಬ್ರಿಡ್ ಲೋನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಪ್ರಾಪರ್ಟಿ ಎಷ್ಟು ಅಮೌಂಟ್ ಇದೆ ಅಷ್ಟನ್ನು ಕವರ್ ಮಾಡ್ತೀವಿ. ಇನ್ನು ಅದಕ್ಕಿಂತ ಅಧಿಕವಾಗಿ ಕೊಟ್ಟಿರುವಂಥ ಹಣವನ್ನು CGT MSE ಅಡಿಯಲ್ಲಿ ಇದನ್ನು ಮಾಡ್ತೀವಿ. ಅಂದರೆ ಸೆಕ್ಯೂರಿಟಿ ಅಂಡರಲ್ಲಿ ಈ ಲೋನನ್ನು ಕೊಡ್ತೀವಿ, ಡಿಸ್ಪೋಸ್ ಮಾಡ್ತೀವಿ. ಸೊ ಕಸ್ಟಮರ್ಗೆ ಅರೌಂಡ್ 3 ಕೋಟಿ ಲೋನ್ ಅವಶ್ಯಕತೆ ಇತ್ತು. ಸೊ ಇವ್ರದ್ದು ಎಸ್ ವಿ ಆರ್ ಏಬಲ್ ಟು ಡೂ ದಿಸ್ ಅಂತ ಹೇಳಿದೆ. 1.6 crores ಪ್ರಾಪರ್ಟಿ ಮೇಲೆ 3 ಕೋಟಿ ಲೋನನ್ನು ಮಾಡೋದಕ್ಕೆ ಒಪ್ಕೊಂಡ್ವಿ. ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಕಸ್ಟಮರ್ ಎಲ್ಲನೂ ಕೊಟ್ಟರು. ಅವ್ರದ್ದು ಪ್ರಾವಿಷನಲ್, ಅವಾಗಿನ್ನೂ ಅಕ್ಟೋಬರ್ ತಿಂಗಳಾದರೂ ಅವ್ರು ITR ಫೈಲ್ ಮಾಡಿರಲಿಲ್ಲ. ಪ್ರಾವಿಷನಲ್ ITRನ ಕೊಟ್ಟರು. ಆ ಪ್ರಾವಿಷನಲ್ ITR ವಾಸ್ ವೆರಿ ಸಪೋರ್ಟಿವ್. ಅರೌಂಡ್ 1 crore ಕ್ಯಾಪಿಟಲ್ ಇತ್ತು ಅವ್ರ ಅಕೌಂಟಲ್ಲಿ. ಇಟ್ ವಾಸ್ ಅ ಪ್ರೊಪ್ರೈಟರ್ಶಿಪ್ ಕಂಪನಿ. ಸೊ ನಿಮಗೆ ಮುಂಚೆ ಕೂಡ ಹೇಳಿದ್ದೀನಿ, ಟ್ರೇಡರ್ಸ್ಗೆ 3:1 ಅವಕಾಶ ಇದೆ. ಅಂದರೆ ₹1 ನಿಮ್ಮ ಬಂಡವಾಳಕ್ಕೆ ₹3 ಬ್ಯಾಂಕುಗಳು ಫಂಡ್ ಮಾಡ್ತವೆ. ಸೊ ಅಲ್ಲಿ ಎಲಿಜಿಬಿಲಿಟಿ ಫಿಟ್ ಆಗ್ತಿತ್ತು. ಆಮೇಲೆ ಇವರು ಸ್ಟಾಕ್ಸ್, ಕರೆಂಟ್ ಅಸೆಟ್ಸ್ ಮೇಲೆ, ಈಗ ವರ್ಕಿಂಗ್ ಕ್ಯಾಪಿಟಲ್ ಹೋದಾಗ ಕರೆಂಟ್ ಅಸೆಟ್ಸ್ ಇತ್ತು. ಸೊ ಕರೆಂಟ್ ಅಸೆಟ್ಸ್ ಆಲ್ಸೋ ಅರೌಂಡ್ 80% ಆಫ್ ದಿ ಕರೆಂಟ್ ಅಸೆಟ್ಸ್. ಈಗ ಅವರು ತೊಗೊಳ್ತಾ ಇದ್ದು ಕೂಡ ಹೊಸ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಷನ್ಸ್ ತೊಗೊಳ್ತಾಯಿದ್ರು. ಇಟ್ ವಾಸ್ ಎ ಟ್ರೇಡಿಂಗ್ ಕಂಪನಿ. ಸೊ ಎವ್ರಿಥಿಂಗ್ ವಾಸ್ ಮ್ಯಾಚಿಂಗ್. ಆಯಿತು, ಲೋನ್ ಟೇಕ್ ಓವರ್ ಮಾಡಿದ್ವಿ. OD ಅಕೌಂಟ್ ಟೇಕ್ ಓವರ್ ಆಯಿತು. ಇಲ್ಲಿ ಸ್ಯಾಂಕ್ಷನ್ ಲೆಟರ್, ಅಂದರೆ ಟೇಕ್ ಓವರ್ ಮಾಡೋದಕ್ಕೆ ಒಪ್ಕೊಂಡ್ರು. ಸ್ಯಾಂಕ್ಷನ್ ಲೆಟರು ಬಂದಾಯಿತು 3 ಕೋಟಿಗೆ. ಬಟ್ ಸ್ಯಾಂಕ್ಷನ್ನಲ್ಲಿ ಒಂದು ಕಂಡೀಷನ್ ಹಾಕಿದರು ಕ್ರೆಡಿಟಲ್ಲಿ. ಏನಂತ? ನೀವು ಸ್ಯಾಂಕ್ಷನ್ ಕಂಡೀಷನ್ಸ್ ಮುಂಚೆ, ಅಂದರೆ ಇದನ್ನು ನೀವು ITRನ ಫೈಲ್ ಮಾಡಿ ಕೊಟ್ಟ ಮೇಲೆ ನಿಮಗೆ ಸ್ಯಾಂಕ್ಷನ್ಸ್ ಬರುತ್ತೆ ಅಂತ. ಇಂಟ್ರಿಮ್ ಸ್ಯಾಂಕ್ಷನ್ ಬಂದಿತ್ತು. ಸೊ ಕಸ್ಟಮರ್ಗೆ ಹೇಳಿದ್ವಿ, ಇದನ್ನು ವಾಟ್ ಎವರ್ ನೀವು ಕೊಟ್ಟಿರೋಂಥ ಪ್ರಾವಿಷನಲ್ ITRನ ಫೈಲ್ ಮಾಡಿ ತೊಗೊಂಡು ಬನ್ನಿ ಸರ್ ಅಂತ. ಸ್ನೇಹಿತರೆ, ಅವ್ರು ಫೈಲ್ ಮಾಡೋಕ್ಕೆ ಹೋದ್ಮೇಲೆ ಈ ಬ್ಯಾಲೆನ್ಸ್ ಶೀಟಲ್ಲೊಂದು ದುರಂತ ನಡೆದಿತ್ತು. ಟರ್ನ್ ಓವರ್ 15 ಕೋಟಿ ಮೇಲೆ 15-16 ಕೋಟಿ ಹತ್ತತ್ರ ಇತ್ತು. ಪ್ರಾಫಿಟ್ ಚೆನ್ನಾಗಿದೆ ಕಂಪನಿ. ಬಟ್ ಪ್ರಾಬ್ಲಮ್ ಏನಂದರೆ ಇವರ ಕ್ಯಾಪಿಟಲ್ಲೇ ವಿಡ್ರಾಲ್ ಆಗಿಬಿಟ್ಟಿತ್ತು.
1 ಕೋಟಿ ಇದ್ದಂಥ ಕ್ಯಾಪಿಟಲ್ಲು ಅವ್ರು ಫೈಲ್ ಮಾಡಿದ್ಮೇಲೆ ಬರೀ 65-70 ಲಕ್ಷ ಸಮಥಿಂಗ್ ಏನೋ ಕ್ಯಾಪಿಟಲ್ ಇತ್ತು. 30% ಆಫ್ ದಿ ಕ್ಯಾಪಿಟಲ್ ವಾಸ್ ವಿಡ್ರಾನ್. ಕಸ್ಟಮರ್ಗೆ ಇದು ಫೈಲ್ ಕೊಟ್ಟಿದ ತಕ್ಷಣ ನಾನು ನೋಡಿ ಶಾಕ್ ಆದೆ. ನೀವು ಕೊಟ್ಟಿರೋ ಪ್ರಾವಿಷನಲ್ ಒಂದು ಮಾತಾಡ್ತಿದ್ದೀರಾ, ಮತ್ತು ಇದರಲ್ಲಿ ಫೈಲ್ ಮಾಡಿರೋದೇ ಬೇರೆ ಇದೆಯಲ್ಲ ಸರ್ ಇದೇನೋ ನಂಗೆ ಗೊತ್ತಾಗಲ್ಲ, ನೀವು ಆಡಿಟರ್ ಹತ್ರ ಮಾತಾಡಿ. ಐ ಸ್ಪೋಕ್ ಟು ಇಸ್ ಆಡಿಟರ್. ಅವ್ರ ಆಡಿಟರ್ ಹೇಳಿದ್ರು, ಸರ್ ಅವ್ರದ್ದು ಕ್ಯಾಪಿಟಲ್ ವಿಡ್ರಾಲ್ ಆಗಂದರೆ ಟೂ ಮಚ್ ಆಫ್ ವಿಡ್ರಾಲ್ ಇದೆ ಸರ್. ಇನ್ ದಿ ಮಂತ್ ಆಫ್ ಫೆಬ್ರವರಿ ಆರ್ ಮಾರ್ಚ್ ಅವರು ಮನೆ ಕಟ್ತಾಯಿದ್ರು. ಆಗ ಯಾವುದೋ ಒಂದು ಪೇಮೆಂಟ್ ಇದು ಮಾಡಬೇಕಾದಾಗ ಅವರು ಈ ದುಡ್ಡನ್ನು ಅಲ್ಲಿಗೆ ಡೈವರ್ಟ್ ಮಾಡಿದ್ದಾರೆ. ಅದನ್ನು ಮಾರ್ಚ್ 31 ಒಳಗಡೆ ಅವರು ಈ ವಾಸ್ ಸಪೋಸ್ ಟು ಬ್ರಿಂಗ್ ಬ್ಯಾಕ್ ಟು ದಿ ಕಂಪನೀಸ್ ಅಕೌಂಟ್. ಅದನ್ನು ಅವ್ರು ಮಾಡಿಲ್ಲ. ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ಲ. ಈಗ ಪ್ರೀ ಸ್ಯಾಂಕ್ಷನ್ ಕೈಯಲ್ಲಿದೆ, ಬಟ್ ಡಿಸ್ಬರ್ಸ್ಮೆಂಟ್ ಆಗಲ್ಲ. ಬಟ್ ಪುಣ್ಯಕ್ಕೇನೆಂದರೆ ಅಲ್ಲಿದ್ದಂಥ POC ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿನ ಚೀಫ್ ಮ್ಯಾನೇಜರು ಅವರ ರಿಸ್ಕ್ ಏನಿದ್ರಿಂದ ಅರ್ಥ ಮಾಡಿಕೊಂಡು ಕಸ್ಟಮರ್ ಬಗ್ಗೆ ಒಂದು ಅಂದರೆ ಇಟ್ ವಾಸ್ ಎ ಜೆನ್ಯೂನ್ ಟ್ರಾನ್ಸಾಕ್ಷನ್. ಅವರು ಯಾವುದೋ ಒಂದು ನಿಜವಾದ ಏಜೆನ್ಸಿ ತೊಗೊಳ್ತಾ ಇದ್ದಿದ್ದರಿಂದ ಕಸ್ಟಮರ್ ಹೇಳಿದ್ರು, ನೋಡಪ್ಪ ನಾನು 3 ಕೋಟಿ ಲೋನನ್ನು ಈಗ ಕೊಡೋಕ್ಕಾಗಲ್ಲ. ವಾಟ್ ಎವರ್ ಯುವರ್ ಪ್ರಾಡಕ್ಟ್, ಈಗ ನಿಂದಿರೋದು ಬರೀ 70 ಲಕ್ಷ ಇದೆ, ಅಂದರೆ ನಾನು 2,10,00,000ವರೆಗೂ ಅಷ್ಟೇ ಕೊಡೋಕ್ಕಾಗತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿಲ್ ಪ್ರೊಸೆಸ್ ದಿ ಲೋನ್. ಕಸ್ಟಮರ್ಗೆ ವಿಧಿ ಇರಲಿಲ್ಲ. ಈ ಗಾಟ್ ಸಮ್ವೇರ್ ಅರೌಂಡ್ 1,40,00,000 BT ಆಗಿತ್ತು, ಅಂದರೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಇತ್ತು. ಇನ್ನು ಮಿಕ್ಕಿದ್ದೊಂದು 60 + 1 70 ಲಕ್ಷ ಹತ್ತತ್ರ ಕಸ್ಟಮರ್ಗೆ ಇನ್ ಹ್ಯಾಂಡ್ ವರ್ಕಿಂಗ್ ಕ್ಯಾಪಿಟಲ್ ಸಿಕ್ತು. ಈಗ ಕಸ್ಟಮರ್ ಮಾರ್ಚ್ ಮುಂಚೆ ಇದನ್ನು ಯೋಚನೆ ಮಾಡಿದ್ದಿದ್ರೆ, ಅವ್ರ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡ್ಕೊಂಡಿದ್ದಿದ್ರೆ, ಇಫ್ ಯು ವುಡ್ ಹ್ಯಾವ್ ಅವೇರ್ಡ್ ಆಫ್ ದಿಸ್, ಅಂದರೆ ಈ ಅವೇರ್ನೆಸ್ ಅವನಿಗೆ ಫೆಬ್ರವರಿ ತಿಂಗಳಲ್ಲೇ ಸಿಕ್ಕಿದ್ದಿದ್ರೆ ಈ ತಪ್ಪು ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕಸ್ಟಮರ್ದು ದುಡ್ಡಿರಲಿಲ್ಲ ಅಂತಲ್ಲ, ಕಸ್ಟಮರ್ ಇಗ್ನೋರೆನ್ಸ್. ಸ್ನೇಹಿತರೆ, ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಮುಳುಗಿಸ್ಬೇಕಂದ್ರೆ ವೆರಿ ಸಿಂಪಲ್. 6 ತಿಂಗಳು ನಿಮ್ಮ ಫೈನಾನ್ಸ್ನ ಇಗ್ನೋರ್ ಮಾಡಿ, ದ್ಯಾಟ್ ಈಸ್ ಮೋರ್ ದೆನ್ ಎನಫ್. ಸೊ ಕಸ್ಟಮರ್ ಆ ಫೈನಾನ್ಸನ್ನ ಇಗ್ನೋರ್ ಮಾಡಿದ್ರಿಂದ 3 ಕೋಟಿ ಲೋನು 2,10,00,000ಕ್ಕೆ ಡೌನ್ ಸೋರ್ಸ್ ಆಯಿತು. ಸೊ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಈ ಥರದೊಂದು ಸಮಸ್ಯೆ ಆಗಬಾರ್ದು ಅಂದರೆ ಐ ಹೈಲಿ ರೆಕಮೆಂಡ್ ದಟ್ ಪ್ರತಿ ತಿಂಗಳು ನಿಮ್ಮ ಬ್ಯಾಲೆನ್ಸ್ ಶೀಟು ರೆಡಿ ಆಗಬೇಕು. ಪ್ರತಿ 3 ತಿಂಗಳಿಗೊಂದ್ಸಲಿ ಆದರೂ ಅಟ್ಲೀಸ್ಟ್ ನಿಮ್ಮ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿ. ಇಲ್ವಾ ಅಟ್ಲೀಸ್ಟ್ 6 ತಿಂಗಳಿಗೊಂದ್ಸಲಿ, ಕಡೆ ಪಕ್ಷ ಅಟ್ಲೀಸ್ಟ್ ಫೆಬ್ರವರಿ ಒಳಗಡೆ ನಿಮ್ಮ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಿಸಿ ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಒಂದ್ಸಲಿ ಕೂತು ಮಾತಾಡಿ. ಬಿಕಾಸ್ ನೀವು ಮಾರ್ಚ್ 31 ದಾಟಿದ ಮೇಲೆ ಆ ವರ್ಷ ಸತ್ತೋಯ್ತು, ನೀವೇನು ಮಾಡಲಿಕ್ಕಾಗಲ್ಲ. ಫೆಬ್ರವರಿ ಒಳಗಡೆ ನೀವು ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಿಮಗೆ 1 ತಿಂಗಳ ಕಾಲ, ಅಫ್ಕೋರ್ಸ್ ದಟ್ ಈಸ್ ICU ಟೈಮ್ ಅಂತ ಹೇಳ್ಬೋದು ನಿಮಗೆ. ಈಗ ಒಂದು ಮನುಷ್ಯ ಸೀರಿಯಸ್ ಅಂತ ಹೇಳ್ತಾರಲ್ಲ, ಆ ಥರ ಸೀರಿಯಸ್ ಆಗಿದ್ದಾಗ ICUಲಿ ಇಡ್ತೀವಿ. ಆ 1 ತಿಂಗಳು ನೀವು ICUಲಿದ್ದಾದರೂ ನೀವು ಸರಿ ಮಾಡ್ಕೊಂಡು ಆಚೆ ಬರೋಕ್ಕೆ ಅವಕಾಶ ಇದೆ. ಆದರೆ 31 ಮಾರ್ಚ್ ದಾಟಿತು ಅಂದರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಮುಗೀತು. ಯಾಕೆ ಮುಗೀತು ಅಂತ ತಿಳ್ಕೊಳ್ಳೋದಕ್ಕೆ ಅದಾದಮೇಲೆ ಫೈಲ್ ಮಾಡ್ತಿರಲ್ಲ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ಸ್ ಎಲ್ಲ, ಇಟ್ ಈಸ್ ಓನ್ಲಿ ಎ ಪೋಸ್ಟ್ ಮಾರ್ಟಮ್ ಆಫ್ ಯುವರ್ ಬಿಸ್ನೆಸ್. ಇಟ್ ಈಸ್ ನಾಟ್ ಆಗ ನಿಮ್ಮನ್ನ ಏನು ಹೇಳ್ತಾರೆ ಇದನ್ನು ಜಸ್ಟ್ ಎ ಪೋಸ್ಟ್ ಮಾರ್ಟಮ್ ಆಫ್ ಯುವರ್ ಬಿಸ್ನೆಸ್. ಸೊ ನೋ ಡಾಕ್ಟರ್ಸ್ ಕ್ಯಾನ್ ಹೆಲ್ಪ್ ಯು ಔಟ್ ಟು ಕಮ್ ಔಟ್ ಆಫ್ ದಿಸ್. ಯಾರೂ ನಿಮಗೆ ಸಹಾಯ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿ ತಿಂಗಳು ಒಂದು ಡೇಟ್ ನಿಗದಿ ಮಾಡ್ಕೊಳ್ಳಿ. ಆ ಡೇಟ್ಗೆ ಕಂಪ್ಲೀಟ್ ನಿಮ್ಮ ಫೈನಾನ್ಸಸ್ನ 1 ದಿವಸ ಕೂತ್ಕೊಂಡು ನೀವು ಕಾಲ ಕಡೀರಿ. ಸೊ ಈ ಬೇಸಿಕ್ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಬೇಸಿಕ್ ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಲಿಯೋಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಇದರಲ್ಲಿ ಕಲಿತೀವಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಒಂದು ಕಮೆಂಟ್ ಕಳಿಸಿ.
ಮಿನಿಮಮ್ 50 ಕಮೆಂಟ್ ಬಂದರೆ ನಾನು ನಿಮಗೆ ಕಲಿಸ್ತೀನಿ. ಎವ್ರಿ ಬಿಸ್ನೆಸ್ ಓನರ್ಸ್ ಶುಡ್ ಡೂ ದಿಸ್. ಇದು ನಿಮ್ಮ ಸಕ್ಸಸ್ಗೆ. ಸ್ನೇಹಿತರೆ, ಇವತ್ತಿನ ಸಾಲದ ಮಾತುಕತೆ ಇಲ್ಲಿಗೆ ಮುಗಿಯುತ್ತೆ. ಸಾಲದ ಮಾತುಕತೆ ಎಂದೂ ಮುಗಿಯೋದು ಸಾಲದ ಕಥೆಗಳು. ನಮಸ್ಕಾರ.